ಚಿಂತನೆ ಇರ್ತದೆ. ಅದಕ್ಕೆ ನಾನು ಸಮಸ್ತ ಹಿಂದೂಗಳಿಗೆ ವಿನಂತಿ ಮಾಡ್ಕೊತೀನಿ, ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ನಿಮ್ಮ ಮನೆಗೆ ಇಡಬೇಕು. ಯಾಕಂದ್ರೆ ಈಗ ಹೇಳ್ತೀರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಪಾರ್ಟಿಷನ್ ಆಫ್ ಪಾಕಿಸ್ತಾನ್, ನೀವೆಲ್ಲ ಪುಟ ತೆಗೆದು ನೋಡ್ರಿ, ಆನ್ಲೈನ್ದಾಗ ನೆಟ್ಟದಾಗ ಹೋಗಿ ನೋಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಪುಸ್ತಕದಾಗ ಹೇಳ್ತಾರೆ, ನೆಹರು ಗಾಂಧಿಗೆ ವಾರ್ನಿಂಗ್ ಮಾಡ್ತಾರೆ. ಏನಂತೇಳಿ, ಮಿಸ್ಟರ್ ಗಾಂಧಿ, ನಿನಗೇನಾದ್ರು ಭಾರತ ಓಡೋದು, ಮುಸಲ್ಮಾನರಿಗೊಂದು, ಭಾರತ ಹಿಂದೂಗಳಿಗೆ ಅಥವಾ ಭಾರತ ಎರಡು ಮಾಡೋದಿದ್ರೆ, ಭಾರತವನ್ನು ಇಬ್ಬರು ಮಾಡೋದಿದ್ರೆ, ಇಲ್ಲಿ ಕೇಳಲಿ, ಅಂಬೇಡ್ಕರ್ ಎಷ್ಟು ಸ್ಪಷ್ಟತೆ, ಇಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕು, ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರ್ಬೇಕಂತ ಹೇಳಿ ನಾನು ಹೇಳ್ತಾ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರೆಲ್ಲ, ನರೇಂದ್ರ ಮೋದಿ ಅವರು ಹೇಳಲ್ಲ, ಲಾಲ್ ಕೃಷ್ಣ ಅದ್ವಾನಿ ಅವರು ಹೇಳಲ್ಲ, ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ಅವ್ರು ಏನ್ ಹೇಳ್ತಾರೆ ಮುಂದೆ, ಇಸ್ಲಾಂದಲ್ಲಿ ಸಹೋದರ ಭಾವ ಇಲ್ಲ, ಅವರು ಎಲ್ಲೂ ಮತ್ತೊಂದು ಧರ್ಮದ ಅಂತಂದ್ರೆ ತಿಳ್ಕೊಳ್ಳಿಲ್ಲ. ಅದು ದಲಿತರು ಹಿಂದೂಗಳು ಜಗಳಾಡ್ಕೊತಿದ್ರು ಸಹ ಒಂದಿಲ್ಲ ಒಂದು ದಿವಸ ಹಿಂದೂ ಸಮಾಜ ದಲಿತರು ಒಪ್ಪಿಸೋದು, ಆದ್ರೆ ಇಸ್ಲಾಂ ಎಂದು ದಲಿತರು ಒಪ್ಪೋದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಹಾಗಾದ್ರೆ ದಲಿತ ಮುಸ್ಲಿಂ ಬಾಯಿ ಎಲ್ಲಿಗೆ ಬರ್ತದೆ? ಹೈದರಾಬಾದ್ ನಿಜಾಮಗಲ್ಲ ಹಿಂದೆ ಅಂಬೇಡ್ಕರ್ ಅವ್ರ ಬಲ್ಲಿ ಹೋದ್ರು, ಅಂಬೇಡ್ಕರ್ ಅವ್ರಿಗೆ ಆಫರ್ ಕೊಟ್ರು, ನೀವು ಇಸ್ಲಾಂ ಸೇರಿಬಿಟ್ರಿ ಅಂಬೇಡ್ಕರ್, ನನ್ನ ಅರ್ಧ ಆಸ್ತಿ ನಿಮ್ಮ ಕುಟುಂಬಕ್ಕೆ ಹಚ್ತೀನಿ ಅಂದ್ರು. ಆದ್ರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಅವಾಗ ಬಹಳ ಒಬ್ಬ ನಾನು ದಲಿತ ದೊಡ್ಡ ಶ್ರೀಮಂತ ಆಗ್ಬೋದು, ನನ್ನ ಮರಿ ಮೊಮ್ಮಕ್ಕಳು ತಿನ್ನಟ್ಟು, ಯಾಕಂದ್ರೆ ಅವಾಗನೇ 1,00,000 ಕೋಟಿ ರೂಪಾಯಿ ಅವನ ಆಸ್ತಿ, ಅವಾಗ 25 ರೂಪಾಯಿ ತೊಲಿ ಬಂಗಾರ ಇದ್ದಾಗ 1,00,000 ಕೋಟಿ ಆಸ್ತಿ ಇತ್ತು, ಅದ್ರಾಗ ಅರ್ಧ ಕೊಡ್ತೀನಿ ಅಂದಿದ್ದ. ಅಂಬೇಡ್ಕರ್ ಯಾಕೆ ಬಿಟ್ರಪ್ಪ ಪುಣ್ಯಾತ್ಮರು, ಅವರೆಂದೂ ಆಸೆ ಮಾಡಲಿಲ್ಲ. ಅವ್ರೇನಾರ ಮನಸ್ಸು ಮಾಡಿದ್ರೆ, ನಾವು ವಿಧಾನಸಭೆಯಲ್ಲಿ ಹೇಳಿನಿ, ಅಂಬೇಡ್ಕರ್ ಏನಾರೇ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದ್ರೆ ನಾವು ಯಾರು ಹಿಂದೂಗಳು ಈ ದೇಶದಲ್ಲಿ ಇರ್ತಿರ್ಲಿಲ್ಲ. ಗೊತ್ತಾಗಿ ಅಂಬೇಡ್ಕರ್ ಎಷ್ಟು ದೊಡ್ಡ ಮನುಷ್ಯ ಅಂದ್ರೆ, ಪಾಕಿಸ್ತಾನ ಮತ್ತೆ ಮುಸಲ್ಮಾನರು ಬೇಡದಾಗ ಅಂಬೇಡ್ಕರ್ ದಲಿತ ಸ್ಥಾನ ಬೇಡಬಹುದಾಗಿತ್ತು, ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಡಲಿಲ್ಲ. ಅದಕ್ಕೆ ನಾವೆಲ್ಲ ಅವ್ರ ಪೂಜೆ ಮಾಡಬೇಕಿಲ್ಲೋ, ಅವ್ರನ್ನೆಲ್ಲ ನೆನಪು ಮಾಡ್ಕೋಬೇಕಿಲ್ಲೋ. ನಮ್ಮ ಮೇಲಿನ ಜಾತಿಯವ್ರ ಬಲ್ಲಿ ಅವ್ರ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟರು ಬಂಧುಗಳೇ. ಇವತ್ತು ಸಹ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ 6x6 100 ಫೂಟ್ ಜಾಗ ಕೊಡಲಿಲ್ಲ. ಆ ಪುಣ್ಯಾತ್ಮ ಅಂಬೇಡ್ಕರ್ ಪಾರ್ಟಿ ಸರಿಯೂರು ತರಬೇಕಾದ್ರೆ, ದಿಲ್ಲಿದಿಂದ ಮುಂಬೈ ಬರಬೇಕಾದ್ರೆ ಸ್ವತಃ ಅಂಬೇಡ್ಕರ್ ಅವರ ಕಾರ್ ಮಾರಿ ಅದನ್ನ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾಕ್ಕೆ ರೊಕ್ಕ ತುಂಬಿ ಎಲ್ಲೂ ಒಂದು ನಿರ್ಗತಿಕರಾದಂಥ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಯಿತು. ಈ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರು ಎಲ್ಲ ಪ್ರಧಾನಮಂತ್ರಿ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಅವರು, VP ಸಿಂಗ್ ಸರ್ಕಾರದಲ್ಲಿದ್ದಾಗ ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು. ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇರಲಿಲ್ಲ. ಇದನ್ನೆಲ್ಲ ದಲಿತರು ತಿಳ್ಕೋಬೇಕು. ದಲಿತರು ಮೇಲ್ಜಾತಿ ಆ ಜಾತಿ ಅನ್ನೋಕ್ಕಿಂತ ನಾವೆಲ್ಲ ಸನಾತನ ಧರ್ಮೀಯರು ಒಂದಾಗದಿದ್ರೆ ಇಂಥ ಸಿದ್ದರಾಮಯ್ಯನಂತವ್ರು ಬಂದು ಪಾಕಿಸ್ತಾನ ಅವ್ರ ಮುಖ್ಯಮಂತ್ರಿ ಕಚೇರಿ ಹಿಡಿದು ಎಲ್ಲ ಸಾಬ್ರೆ ಇಲ್ಲಿ ಮಹಾನಿರ್ದೇಶಕ, ಪೊಲೀಸ್ ಮಹಾನಿರ್ದೇಶಕ ನಾವು ಹಿಂದೂ ಒಬ್ಬ ಆಗ್ಬೇಕಾಗಿತ್ತು, ಹಿಂದೂ DGIGP ಆಗ್ಬೇಕಾಗಿತ್ತು. ಅವನ್ನ ಸರಿಸಿ ಸಲೀಂ ಮಾಡಿದ್ರು. ಚಾಮುಂಡಿ ತಾಯಿಯ ಪೂಜೆ ಮಾಡ್ಲಿಕ್ಕೆ ಭಾನು ಮುಸ್ತಾಕಿನ್ ತಂದ್ರು. ಕರ್ನಾಟಕ ರಸ್ತೆ ಸಾರಿಗೆ ಅಕ್ರಮ್ ಪಾಷಾ, ಮಹಿಳಾ ಮಕ್ಕಳು ಇದು ಶ್ಯಾಮ್ಲಾ ಇಕ್ಬಾಲ್, 4 ಮಂದಿ IAS ಸಾಬ್ರು ಮುಖ್ಯಮಂತ್ರಿ ಕಚೇರಿಯಾಗ. ನನಗೆ ಸಂಶಯ ಬರ್ತದ, ಮುಂದಿನ ಜನ್ಮದಾಗ ಈಗ ಏನಾರು ಆಗಿದ್ದ ನಮ್ಮ ಅವ್ರಿಗೆ ಬುದ್ಧ 10 ದಿನ ಮೇಲೆ ಈ ಜನ ನೋಡಿದಾಗ ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್
ಏನ್ ಸರ್ 14 ಜನ ಸೇರ್ಲಕತ್ತಾರೆ, ಯಾಕೆ ಸೇರ್ಲಕತ್ತಾರೆ? ನನ್ನ ಹಿಂದೆ ಯಾರು ಇಲ್ಲ, ನಾವು ಒಬ್ಬನೇ ಓಡಾಡಕತ್ತೀನಿ ಇಡೀ ಕರ್ನಾಟಕ. ಇದೆಲ್ಲ ಯಾಕೆ ಸೇರ್ತಾ ಇದ್ದಾರೆ ಬಂಧುಗಳೇ? ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಇರಲ್ಲ, ಬೇಕಿಲ್ಲ ಮತ್ತೆ ಜಾತಿರ್ಜ ಮಕ್ಕಳು ಕಠಿಣ ಕ್ರಮ ಕೈಗೊಳ್ಳಲ್ಲ. ಇಂಥ ಯೋಧರು ಬರಬೇಕು, ಬದಲಾವಣೆ ಬೇಕಾಗಿದ್ದಲ್ಲಿ ರಾಜ್ಯದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಬೇಕಾಗಿದ್ದಲ್ಲ. 2028 ತನಕ ಸಿದ್ದರಾಮಯ್ಯ 8,000 ಕೊಡ್ತೀರಿ, ಕೊಡ್ರಿ. ನಾವು ಬಂದಾಗ ನಿಮ್ಮೆಲ್ಲ ಕಟ್ ಮಾಡ್ತೀವಿ. ಮುಸ್ಲಿಮರು ಕೊಟ್ಟು ರಿಸರ್ವೇಶನ್ ಕಟ್ ಮಾಡ್ತೀವಿ. ಎಲ್ಲ ದಲಿತರು, ಹಿಂದುಳಿದವರು, ಲಿಂಗಾಯತರು, ಮುಸ್ಲಿಮರು ಎಲ್ಲ ಒಕ್ಕಲಿಗೆ ಹಂಚಿಬಿಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ. ಆದ್ರೆ ಸಿದ್ದರಾಮಯ್ಯ ಕಾಂಟ್ರಾಕ್ಟರ್ ಸಹಿತ ಅವರಿಗೆ ನೌಕರಿ ಒಳಗೂ ಅವ್ರಿ ಅಂದ್ರೆ ಮಿಕ್ಕಿದವರು ಹಿಂದೂಗಳೇನು ಹೆಂಡಿ ತಿನ್ಬೇಕು ಸಿದ್ದರಾಮಯ್ಯ. ಅಲ್ಲ, ನಿಮ್ಮ ಹಾಲ ಮೊತ್ತಕ್ಕೂ ಸಹ ನೀವು ಏನು ಮಾಡಲಾಗಿದೆ. ಕುರಿಗಾರಿ ಒಂದು 10 ಲಕ್ಷ ರೂಪಾಯಿ ಸರ್ಜರಿ ಮಾಡಿದ್ರೆ ಅವರಿಗೆ ಅದೇ ಜಮೀನು ಹೇಳ್ತಾನೆ, ಸುಮ್ಮನೆ ಕೇಳ್ತಾನೆ. ನಮ್ಮ ಹೋಮ್ ಮಿನಿಸ್ಟರ್ ಅದಾರೆ, ಗ್ರೇಟ್ ಹೋಮ್ ಮಿನಿಸ್ಟರ್ ಕರ್ನಾಟಕ. ನನ್ನ ಗಮನಕ್ಕೆ ಬಂದಿಲ್ಲ, ಪರಿಶೀಲಿಸಿ ಹೇಳ್ತೀವಿ. ಅದೊಂದು ಸಣ್ಣ ಪುಟ್ಟ ಹೇಳಿ ಬಹಳಷ್ಟು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಯಾಕಾಗಿರಿ ಸುಮ್ಮನೆ ಗೃಹ ಮಂತ್ರಿ ಬಿಟ್ಟು ಲೋಕೋಪಯೋಗಾರ ಆಗಲಿ, PWD ಯಾವುದಾದ್ರು ಕಂದಾಯರಾಗಲಿ, ಪರಮೇಶ್ವರ್ ಸಾಹೇಬರು ನಿಮ್ಮ ಬಗ್ಗೆ ಗೌರವ ಐತಿ. ನಾ ಹೇಳಿದೆ ವಿಧಾನಸೌಧದಾಗ ಒಮ್ಮೆ ನರೇಂದ್ರ ಸ್ವಾಮಿಗೆ ನನಗೆ ಜಗಳ ಆಯಿತು. ನಾವು ದಲಿತರಾಗಿ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೇಳಿದೆ ನರೇಂದ್ರ ಸ್ವಾಮಿ. ಅವಾಗ ಹೇಳಿದೆ, ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡ್ರಿ, ನಾ BJP ತಗೊಂಡು ನಿಮ್ಗೆ ವೋಟ್ ಹಾಕ್ತೀನಿ ಅಂತ. ಅವ್ನು ಪರಮೇಶ್ವರ್ ಮುಖ್ಯಮಂತ್ರಿ ಮಾಡೋದು ಪಾಪ. ಪರಮೇಶ್ವರನ್ ಗೃಹ ಮಂತ್ರಿ ಮಾಡಿ ಕೆಟ್ಟ ಮಾಡ್ಲಕತ್ತಾರೆ. ಸಿದ್ದರಾಮಯ್ಯ ಬಹಳ ಚಲೋ ಅದ. ಇನ್ನೊಂದು ಗಿಡಕ್ಕೆ DK ಶಿವಕುಮಾರ್ ಮೈ ಬ್ರದರ್ಸ್ ಬಾ 78 ಬಾ ನೀನು ಬಾ. ಹಂಗ ಇವರು ಹಿಂದೂಗಳನ್ನು ಬ್ರದರ್ಸ್ ಅಂತ ತಿಳ್ಕೊಳ್ಳಿಲ್ಲ. ಹಿಂದೂ ವಿರೋಧಿ ನೀತಿ ಎದಕ್ಕೆ ಬೇಕಪ್ಪ? ಚಾಮುಂಡಿ ತಾಯಿಗೆ ಸಾಕಷ್ಟು ಮಂದಿ ಹಿಂದೂಗಳೊಳಗಿಲ್ಲ. ಧರ್ಮಸ್ಥಳದಾಗ ಏನಾಯ್ತು? ಧರ್ಮಸ್ಥಳಕ್ಕೆ ಬುಡೋಜನ್ ಹತ್ತಿದ್ದೀವಿ ಅನ್ನೋರಿಗೆ ಕೇಸ್ ಇಲ್ಲ. ನಾನು ಮಸೂದೆ ಮುಂದೆ ಯಾರಾದ್ರೂ ಅಕ್ರಮ ಮಸೂದೆ ಮೇನ್ ರೋಡ್ನ ಕಟ್ಟಿದ್ರೆ ನನ್ನ ಸರ್ಕಾರ ಕರ್ನಾಟಕ ಬಂದ್ರೆ ಇಲ್ಲಿಗಲ್ ಮಸೂದೆಗಳೆಲ್ಲ ಸ್ವಚ್ಛ ಮಾಡ್ತೀನಿ, ಬುಡೋಜನ್ ಹಾಕ್ತೀನಿ. 72 ತುಮಕೂರು, ಗಂಗಾವತಿ 73, ರಾಯಚೂರು 74, ಚನ್ನಗಿರಿ 75, ಹಾವೇರಿ 76, ಮತ್ತು ದೇವಿ ಬರ್ತೈತೆ 77, ಶಂಭೂರ್ ಹಾಕ್ರಿ 150. ಪ್ರಥಮ ಇದೇನದು FIR ಕತ್ತಲ್ ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಇರಲಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್